ಏನಾದರೂ ಮಾಡಿ ಇವನ ಹತ್ರ ಇರೋ ದುಡ್ಡ ನಾನು ಇಸ್ಕೋಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಇವನೇನು ಇವಾಗ ಹಂಗೆ ಹುಲಿ ಆಗಿಬಿಟ್ಟವನೆ. ಅದಕ್ಕೆ ನಾನು ಮಾಡಿ ಮಾಸ್ಕ ಹೊಡೆದು ಇವನ ಹತ್ರ ನಾನು ದುಡ್ಡು ಇಸ್ಕೋಬೇಕು. ದುಡ್ಡು ಇಸ್ಕೊಂಬಕ್ಕಂತೂ ಆಗಲ್ಲ, ಇವನು ಇಸ್ಕೊಬಿಟ್ಟವನು. ಇವಾಗ ಎಲ್ಲ ಇಕ್ಕೆಬಿಟ್ಟವನೇ, ದುಡ್ಡು ಕೊಡಲ್ಲ. ಎಷ್ಟು ಬಡ್ಕೊಂಡ್ರು ದುಡ್ಡು ಕೊಡಲ್ಲ. ಏನೋ ನಮ್ದಿಷ್ಟು ನಯಸ್ಸದ ದಾರಿ ತಗೋಬೇಕು. ಉಪಾಯ ಹೋದರೆ ಅಪಾಯ ಇಲ್ಲ ಅಂತಾರಲ್ಲ, ಹಂಗೆ ಉಪಾಯ ಮಾಡಿ ಏನೋ ಮಾಡಿಸ್ಕೊಂತೀನಿ. ಸುಮ್ಮನೆ ಹಿಂಗೆ ಆದರೆ ದಾರಿಗೆ ಬರ್ತಾನೆ. ನಾನೇನೋ ಹಿಂಗೆ ಅಂತ ಜೋರು ಮಾಡೋಕ್ಕೆ ಹೋದರೆ ಸುಮ್ಮನೆ ಇಲ್ಲದೆಲ್ಲ ಇದು ಮಾಡ್ತಾನೆ. ಅದಕ್ಕಾಗಿನ ಒಳ್ಳೆ ಮಾತನಾಗೆ ದಾರಿಗೆ ತಗೊಂತೀನಿ ಇವನ್ನ. ಏನು ಮಾಡೋಣ? ಮಹಿ ಅವರೇ, ಏನು ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಏನು ಯೋಚನೆ ಮಾಡೋಣ, ಸುಮ್ಮನೆ ಇವಾಗಿನ ಮನೆ ಕೇಳಿದ್ನ ಎದ್ದೆ ಹಿಂಗೆ ಸುಮ್ಮನೆ ಯಾಕೋ ಒಂಥರ ಇನ್ನು ನಿದ್ದೆ ಮಂಪರಲ್ಲಿದ್ದೆ, ಅದಕ್ಕೆ ಹಿಂಗೆ ಕುಕ್ಕೊಂಡಿದ್ದೀನಿ. ಯಾಕೆ? ಏನಿಲ್ಲ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇವಾಗ ಎಲ್ಲನ ಕೇಳ್ತಿರತ್ತಾನೆ ನಾನು ಹೇಳೋದನ್ನ? ಕೇಳ್ತಾ ಇದ್ದೀನಲ್ಲ, ಹೇಳೋದು ಬಿಟ್ಟು ಇವಾಗ ಎಲ್ಲನ ಅಂತ ಹೇಳಿ ನಾವು ಹೇಳಿದ್ದು ಕೇಳ್ತೀರಾ ಅಂತ ಹೇಳಿ ಈಗ ಕೇಳ್ತಾ ಇದೀಯ. ಕೇಳ್ತಾನೆ ಇದ್ದೀನಲ್ಲ, 2 ಕಿವಿ ಇದ್ದಾವೆ, ನಾನು ಎದುರಿಗೆ ಕೂತ್ಕೊಂಡಿದ್ದೀನಿ, ಕೇಳ್ತಾ ಐತೆ ನನಗೂ ನೀನು ಹೇಳ್ತಾ ಇರೋದು. ಹೇಳು. ಮತ್ತೆ ಇವಾಗ ಎಲ್ಲರೂ 2 ಹಳೆ ಮಾಂಗಲ್ಯ ಸರ ಹಾಕ್ಕೊಂಡಿದ್ದಾರೆ. ಆ ಅವಳು ಭೂಮಿನೂ 2 ಹಳೆ ಮಾಂಗಲ್ಯ ಸರ ಹಾಕ್ಕೊಂಡಿದ್ದಾಳ. ಎಲ್ಲರೂ ನಮ್ಮ ಕೆರೆಗಿರೋ ಹಿಂಗಸ್ರೆಲ್ಲ 2 ಹಳೆ ಮಾಂಗಲ್ಯ ಸರ ಹಾಕ್ಕೊಂಡವ್ರಿ. ಅದಕ್ಕೇ ನಾನು ಮಾಂಗಲ್ಯ ಸರ ಹಾಕ್ಕೊಂಡಿಲ್ವಲ್ಲ, ಅದಕ್ಕೆ ನನಗೂ ನೀವು 2 ಹಳೆ ಮಾಂಗಲ್ಯ ಸರ ಮಾಡಿಸ್ಕೊಡ್ರಿ. ಅವ್ರ ಗಂಡ, ಭೂಮಿ ಗಂಡ, ನೀನು ಕರೆಮಣಿ ಹಾಕೊಂಡ್ರೆ ಚೆನ್ನಾಗಿ ಕಾಮಲ್ಲ ಭೂಮಿ. ನೀನು ಮಾಂಗಲ್ಯ ಸರನ ಹಾಕ್ಯಬೇಕಂತ ಎಷ್ಟು ಪ್ರೀತಿಯಿಂದ ಮಾಂಗಲ್ಯ ಸರ ಅವ್ರ ಗಂಡನೇ ಮಾಡಿಸ್ಕೊಟ್ಟೈತಂತೆ. ನಿಜವಾಗ್ಲೂ ಅವಳೇನಾದರೂ ಮಾಂಗಲ್ಯ ಸರ ಹಾಕ್ಯಂಬ್ಲಿಲ್ಲ ಅಂದರೆ ಅವ್ರ ಗಂಡ ಹೆಂಗೆ ಬೈತಾನೆ ಗೊತ್ತೇ. ಅವನೇ ಇಷ್ಟಪಟ್ಟು ಮಾಡಿಸ್ಕೊಂಡು ತಗೊಂಬಂದು ಕೊಟ್ಟಿದ್ದಾನಂತೆ. ಅವಕ್ಕನೂ ಹಂಗೇನೆ, ಇವಕ್ಕ ಎಂಥದ್ದು ಚೈತ್ರಕ್ಕನೂ ಹಂಗೇನೆ, ಋತುನೂ ಹಂಗೇನೆ, ಎಲ್ಲರಿಗೂ ಹಂಗೇನೆ. ಅವ್ರವ್ರ ಗಂಡುಗಳು ಮಾಂಗಲ್ಯ ಸರ ಮಾಡಿಸ್ಕೊಂಬಂದು ಹಾಕ್ಯ ಅಂತ ಕೊಡ್ತಾರೆ. ನೀನು ಮಾತ್ರ ಯಾವತ್ತೂ ನನಗೆ ಮಾಂಗಲ್ಯ ಸರನೇ ಮಾಡಿಸ್ಕೊಟ್ಟಿಲ್ಲ. ಬೇಡ, ಸುಮ್ಮನಿರು. ಇಲ್ಲಿ ನೋಡಿಲಿ, ಸರ ಹಾಕ್ಯಂಬದಿಂದ ಜೀವಕ್ಕೆ ಅಪಾಯ, ಕಳ್ರ ಕಟ್ಟ ಜಾಸ್ತಿ ಆಗೈತೆ. ಅದೆಲ್ಲ ಬೇಡವೇ ಬೇಡ. ಸುಮ್ಮನೆ ನೆಮ್ಮದಿಯಾಗೆ ಚೆನ್ನಾಗಿರೋದು ಕಲಿ. ಕಳ್ರ ಕಟ್ಟ ಜಾಸ್ತಿ, ಮಾಂಗಲ್ಯ ಸರ ಬೇಡ, ಏನು ಬೇಡ. ಅಯ್ಯೋ, ಹೇಳಿದ್ಕೊಂಡು ಹೇಳ್ತೀರಪ್ಪ ನೀವು. ಅದ್ಯಾಕೆ ನಾನು ಏನಾದರೂ ಹೇಳಿದ್ರೆ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀರಾ? ಕಳ್ರ ಕಾಟನೂ ಜಾಸ್ತಿ ಇಲ್ಲ, ಏನಿಲ್ಲ, ಎಲ್ಲರೂ ಹಾಕೊಂಡಿಲ್ವಾ? ಇವತ್ತು ಅವರೆಲ್ಲ ಹಾಕ್ಕೊಂಡವ್ರೆ ಗೊತ್ತಾ? ಅವರೆಲ್ಲ ಮಾಂಗಲ್ಯ ಸರ ರಂಜಿನೂ ಮಾಡಿಸ್ಕೊಂಡವಳೆ. ನೀವು ಇನ್ನೂ ನೋಡಿಲ್ಲ, ಅವಳು ಸಂಘದಲ್ಲಿ ಲೋನ್ ತಗೊಂಡು ಅವಳು 2 ಹಳೆ ಸರ ಮಾಡಿಸ್ಕೊಂಡವಳೆ. ನೀವು ಇನ್ನೂ ನೋಡಿಲ್ಲ, ಎಷ್ಟು ದಪ್ಪ ಐತೆ ಗೊತ್ತಾ 2 ಹಳೆ ಮಾಂಗಲ್ಯ ಸರ. ಎಲ್ಲರೂ ಹಾಕ್ಕೊಂಡವ್ರೆ, ನಾನೇ ಹಾಕ್ಕೊಂಡಿಲ್ಲ. ಎಲ್ಲರೂ ಹಾಕ್ಕೊಂಡವ್ರೆ, ನಾನೇ ಹಾಕ್ಕೊಂಡಿಲ್ಲ. ಪ್ಲೀಸ್, ಯಾವ ಕಳ್ರ ಕಾಟನೂ ಇಲ್ಲ, ಏನೂ ಇಲ್ಲ. ಮಾಡಿಸ್ಕೊಂಡ್ಕೊಡು 2 ಹಳೆ ಸರನೂ, ಒಂದು ಕೊಳ್ಚೇನು. 2 ಹಳೆ ಸರ ಹಾಕ್ಕೊಂಡು ಕೊಳ್ಚೇನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಹಂಗೆ ಹಾಕ್ಕೊಂಡಿರೋದು. ನಾನು ಕರೆಮಣಿದು ಹಾಕ್ಕೊಂಡ್ರೆ ಹೆಂಗಿರುತ್ತೆ? ನಾನು ಆರ್ಟಿಫಿಷಿಯಲ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೇನೆ. ಇದೇ ಬಂಗಾರ ಮೀರಿಸುತ್ತೆ, ಇದೇ ಚೆನ್ನಾಗೈತಿ, ಇದನ್ನೇ ಹಾಕಿ ಸುಮ್ಮನೆ ಯಾವ ಒಡವೆ ಮಾಡಿಸಲ್ಲ, ಯಾತ ಮಾಡಿಸಲ್ಲ ನಾನು. ನೀನು ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ನೀನು ಹೆಚ್ಚಾಗಿ ಮಾತಾಡ್ಬೇಡ. ಹೆಚ್ಚಾಗಿ ಮಾತಾಡಿದ್ರೆ ಅಷ್ಟೇ ನೋಡು. ಸುಮ್ಮನೆ ನಾನು ಹೇಳ್ದಂಗೆ ಕೇಳು. ಎಲ್ಲರೂ ಹಾಕ್ಕೊಂಡವ್ರೆ, ಏನೋ ಒಂದು ಮಾಡಿಸ್ಕೊಂಡು ಕೊಡ್ರಿ. ಎಲ್ಲರೂ ಹಾಕ್ಕೊಂಡ್ಮೇಲೆ ನಾನು ಹಾಕ್ಯಂಬದು ಬೇಡವಾ? ಎಲ್ಲರೂ ಇದ್ರಿಗೆ ನಾನು ಎಷ್ಟು ಚೀಪ್ ಆಗ್ತೀನಿ ಗೊತ್ತಾ? ನೀನು ಹಾಕ್ಕೊಂಡಿರೋರು ನೋಡಬೇಡ, ಹಾಕ್ಯಂದಿಲ್ದಾರ ನೋಡು. ಸರ ಯಾರು ಹಾಕ್ಕೊಂಡಿಲ್ಲ ಅವ್ರನ್ನ ನೋಡಿ ನಾನು ಅವ್ರಂಗೇನಂತ ತಿಳ್ಕೊಂಡು ಸುಮ್ಮನೆ ಇದ್ಬಿಡು, ಸರಿನಾ? ನಿನಗಿನ್ನ ಕೆಳಗಿರೋರು ನೋಡು, ನಿನಗಿನ್ನ ಮೇಲೆ ಇರೋರನ್ನ ನೀನು ಯಾವತ್ತೂ ನೋಡೋಕೆ ಹೋಗ್ಬೇಡ. ಯಾವ ಸರ ಬೇಡ, ಏನು ಬೇಡ. ಅಲ್ಲ, ನಿನ್ನ ದುಡ್ಡಾಗ ಏನು ಮಾಡಿಸ್ಕೊಂಡು ಕೊಡಬೇಡ, ನನ್ನ ದುಡ್ಡನ್ನ ಮಾಡಿಸ್ಕೊಂಡು ಕೊಡು. ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ನನ್ನ ದುಡ್ಡು ತಗೊಂಡಿದ್ಯಲ್ಲ, 5-6 ಲಕ್ಷ 7-8 ಲಕ್ಷ ದುಡ್ಡು ಐತಲ್ಲ, ಆ ದುಡ್ಡನ್ನ ಮಾಡಿಸ್ಕೊಂಡು ಕೊಡು. ನಿನ್ನ ದುಡ್ಡನ್ನ ಏನು ಮಾಡಿಸ್ಕೊಂಡು ಕೊಡ್ಬೇಡ ಮಾರಯ್ಯ. ನನ್ನ ದುಡ್ಡನ್ನ ಮಾಡಿಸ್ಕೊಂಡು ಕೊಡು ಅಂತ ಕೇಳಿರೋನು ಹೆಂಗೆ ಮಾತಾಡ್ತೀಯ ನೋಡಿ. ಹೇಳಿದ್ಕೊಂಡು ಹೇಳ್ತೀಯ. ಯಾವ ಕಳ್ರ ಕಾಟನಿಲ್ಲ, ಎಂಥದ್ದಿಲ್ಲ, ಯಾವ ಬದನೆಕಾಯಿನೂ ಇಲ್ಲ. ಸುಮ್ಮನೆ ಮಾಡಿಸ್ಕೊಂಡು ಕೊಡು ಅಷ್ಟೇ. 2 ಹಳೆ ಸರ ನನಗೆ ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು. ನನ್ನ ತಲೆ ತಿನ್ಬೇಡ. ಒಂದು ಸತಿ ಹೇಳೋದು ನಾನು ಪದೇ ಹೇಳೋದಿಲ್ಲ ನೋಡು, ಹೇಳ್ದಂಗೆ ಕೇಳಬೇಕು. ಅಲ್ಲ ನೋಡಿ, ಎಷ್ಟು ಜೋರು ಮಾಡ್ತೀಯ. ನನ್ನ ದುಡ್ಡನ್ನ ಮಾಡಿಸ್ಕೊಂಡು ಕೊಡು ಅಂತ ಕೇಳಿದ್ರೆ ಮಾಡಿಸ್ಕೊಂಡು ಕೊಡೋ, ನನಗೆ ಬೇಕು ಅಷ್ಟೇ ಕಣೋ. ಮಾಡಿಸ್ಕೊಂಡು ಕೊಡಲ್ವೇನೋ ನೀನು? ಮಾಡಿಸ್ಕೊಂಡು ಕೊಡು ಅಷ್ಟೇ, ನನಗೆ ಬೇಕು ಕಣೋ. ಬೇಕು ಅಂದರೆ ಬೇಕು. ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೀಯ. ಮಾಡಿಸ್ಕೊಂಡು ಕೊಡಲ್ಲ ಕಣೆ. ಏನು ಬೇಕಾದ್ರೂ ನೀನು ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ಯಾ, ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ಯಾ? ನೀನು ಸರಿಯಾಗಿ ಮಾತಾಡಿದ್ರೆ ಒಂದೋಯ್ತು, ಬೆಲೆ ಕೊಟ್ಟರೆ ಒಂದೋಯ್ತು. ನೀನು ಹಿಂಗೆ ಮಾತಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಮಾಡಿಸ್ಕೊಡಲ್ಲ. ನಿನಗೆ ಅಷ್ಟಿಷ್ಟಿಲ್ಲ ಜಂಬ, ಮಾಡಿಸ್ಕೊಡಲ್ಲ ಕಣೆ, ನಾನು ಮಾಡಿಸ್ಕೊಂಡು ಕೊಡಲ್ಲ.
ಅದೇನು ಮಾಡ್ಕೊಂತೀಯ ಮಾಡು. ಅಲ್ಕ ಸುವರ್ ನನ್ನ ದುಡ್ಡನ್ನ ಮಾಡಿಸ್ಕೊಂಡು ಕೊಡು ಅಂದ್ರೂ ಮಾಡಿಸ್ಕೊಂಡು ಕೊಡಲ್ವಲ್ಲ. ನಾನು ಉಪಾಯವಾಗಿ ಹೋದ್ರೆ ಅಪಾಯ ಇಲ್ಲ ಅಂತ ಹೇಳಿ ಉಪಾಯವಾಗಿ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಹಂಗಂದ್ರೂ ಇವನು ಮಾಡಿಸ್ಕೊಂಡು ಕೊಡ್ತಾ ಇಲ್ಲ. ಯಪ್ಪ ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ಲಾಗ ನನಗಂತೂ. ಹೆಂಗೆ ಇವನ್ನ ನಯಸ್ ಮಾಡಿ ತಲೆ ತಿದ್ದಿ ಹೆಂಗೆ ಇಸ್ಕೊಂಬನಪ್ಪ ದುಡ್ಡ ಇವನ ಹತ್ರ ಇರೋದಾ ಅನ್ನಂಗೆ ಆಗ್ತೈತೆ. ಒಡವೆ ಮುಖಾಂತರ ಆದ್ರೂ ಕಿತ್ಕೊಂಬನ ಅಂತಂದರೆ ಕಡ್ರು ಕಾಟ ಅದು ಇದು ಅಂತ ಹೇಳಿದ್ಕೊಂಡು ಹೇಳ್ತಾ ಇದ್ದಾನೆ. ಯಾಕೆ ಬಾರು ಏನಾತೆ? ಅಲ್ಲ ಬಗ್ಗೆ ಕೈ ದುಡ್ಡು ತಗೊಂಡವನಲ್ಲ, ಅದಕ್ಕೇನೆ ಸುಮ್ಮನೆ ಯಾಕೆ ಅವನ ಹತ್ರ ಅಪಾಯವಾಗಿ ಹೋದರೆ ಸುಮ್ಮನೆ ಅಪಾಯ ಆಗುತ್ತೆ, ಯಾಕೆ ಉಪಾಯವಾಗಿ ಹೋಗೋಣ, ಉಪಾಯವಾಗಿ ಹೋದರೆ ಅಪಾಯ ಆಗಲ್ಲ ಅಂತ ಹೇಳಿ ನಾನು ಒಳ್ಳೆ ಮಾತನಾಗೆ ಎಲ್ಲರೂ ಸಾರ ಹಾಕ್ಕೊಂಡವ್ರೆ, ಸಾರ ಮಾಡಿಸ್ಕೊಂಡು ಕೊಡು, ಹಿಂಗೆ ಇಸ್ಕೊಂಬನ ದುಡ್ಡು ಸಾರ ಹಾಕ್ಕೊಂಡ್ರೆ ಕೊಳ್ಳಕ್ಕೆ ಅವನೇನೇನು ಕೇಳಲ್ಲ ಏನಿಲ್ಲ ಅಂತ ಹೇಳಿ ಒಳ್ಳೆ ಮಾತನಾಗೆ ಸಾರ ಮಾಡಿಸ್ಕೊಂಡು ಕೊಡು ಅಂತ ಕೇಳಿ ಸಾರ ಬೇಡ ಏನು ಬೇಡ ಯಾತ ಬೇಡ ಅಂತ ಹೇಳಿ ಅದೇ ಎದ್ದು ಹೋಗ್ತಾನಲ್ಲಕ್ಕ ದುಡ್ಡು ತಗೊಂಡು. ಇವತ್ತು ಅವನಿಗೆ ನಾವು ಸಾಲ ಮಾಡಿಯೋದಾಗೈತಿ. ದುಡ್ಡು ಇರೋದಕ್ಕೆ ಅವನಿಗೆ ನಾವು ಇವತ್ತು ಬೇಡಬೇಕಾಗೈತಿ. ಹೋಗಕ್ಕ ಎಂಥ ಕೆಲಸ ಮಾಡ್ಕೊಂಡೆ ಅಮ್ಮಂಗೆ ಆಗ್ತೈತಿ. ಅಲ್ಲ ನೀನು ಅವನ ಕೈ ಕೊಟ್ಟು ಅದಕ್ಕೆ ಮತ್ತೆ ಮೊದಲಿ ಬಂದಾಗ ಹಂಗಿರ್ಬೇಕು ಅಂಬೋದು. ನೀನು ಸುಮ್ಮನೆ ಮಾಡಿಕ್ಬಿಟ್ಟೆ ಅವನಿಗೆ ಕೇಳಿದ್ದ ನೋಡಿ ಇವಾಗ ತಿಂದು ನೆಣ ಚಂದಕ್ಕೆ ಬಂದ್ಬಿಡ್ತು ನೆಣ. ನೆಣವಾಗ ಇದ್ದಾನೆ ಇವಾಗ ಮಾತಾಡ್ತಾನೆ ಜಂಬುದು ಮಾತು. ನೀನು ಇವಾಗ ಮಾಡಿಕ್ಬಾರ್ದಾಗಿತ್ತು, ಹಾಗೆ ಹೆಂಗೆ ಮಾಡಿಕ್ತಿದ್ದೆ ತಡಿ ಇವನ್ಗೆ ಇದ್ದಾವೆ. ನಾನು ಯಾರ್ತಾಗ ಹೇಳ್ಬೇಕು ಅವ್ರ ತಾಗ ಹೇಳಿ ಇವ್ನಿಗೆ ಸರಿಯಾಗಿ ಬಿಗ್ ಮಾಡಿಸ್ತೀನಿ, ದುಡ್ಡು ವಾಪಸ್ ಕೊಡಬೇಕು ಹಂಗೆ ಮಾಡಿಸ್ತೀನಿ. ಯಾರಿಗೆ ಹೇಳ್ತೀನಿ ತಡಿ ನಾನು. ನನಗೆ ಗೊತ್ತೈತೆ ಯಾರಿಗೆ ಹೇಳ್ಬೇಕು ಏನು ಹೆಂಗೆ ವಾಪಸ್ ಇಸ್ತಕೋಬೇಕು ಇವನ್ ತಾಗಿರೋ ದುಡ್ಡು ಅಂಬೋದು. ಕೊಡಲ್ಲಕ್ಕ ಎಷ್ಟು ರಾತ್ರಿಯಿಂದ ತಲೆಗೆ ತಿತ್ತಾ ಇದ್ದೀನಿ. ಮಂಗಲೇಶ್ವರ ಮಾಡಿಸು ಎಲ್ಲರೂ ಹೆಂಗೆ ಹಾಕ್ಕೊಂಡವ್ರೆ, ಅದನ್ನು ತಗೊಂಬಂದ್ಕೊಡು ಇದನ್ನು ತಗೊಂಬಂದ್ಕೊಡು, ಮನೆಗೆಲ್ಲ ಸಾಮಾನು ಮಾಡು, ಫ್ರಿಡ್ಜು ವಾಷಿಂಗ್ ಮಿಷಿನು ಎಲ್ಲ ತಗೊಂಬ ಅಂತ ಹೇಳಿ ನಾನು ಮನೆಗಾದರೂ ಸಾಮಾನು ತಂದಿಕ್ಸ್ಕೊಂಬೋಣ, ಮನೆಗಾದರೂ ಇರಲಿ ಸಾಮಾನುಗಳು ಅಂತ ಹೇಳಿ ಫ್ರಿಡ್ಜು ತಗೊಂಬ, ಟಿ ವಿ ಕರೆನ್ಸಿ ಹಾಕಬೇಕು. 300-350 ರೂಪಾಯಿ ಕರೆನ್ಸಿ ಆಗುತ್ತೆ ತಿಂಗಳಿಗೆ. ಬೇಡ, ಸುಮ್ಮನೆ ಕರೆಂಟ್ ಚಾರ್ಜ್ ಬರುತ್ತೆ. ವಾಷಿಂಗ್ ಮಿಷಿನ್ನು ಅದು ಕರೆಂಟ್ ಚಾರ್ಜ್ ಬರುತ್ತೆ. ವಾಷಿಂಗ್ ಮಿಷಿನ್ ಅದೆಲ್ಲ ಏನು ಬೇಡ, ಬಟ್ಟೆವಾಗಿ ನಿನಗೆ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ತಾನೆ. ಫ್ರಿಡ್ ತಗೊಂಬಂದ್ರೆ ಫ್ರಿಡ್ನಾಗೆಲ್ಲ ಇಕ್ಕೊಂಡು ತಿನ್ನಬಾರ್ದು, ಕಾಯಿಲೆ ಬರ್ತವೆ, ಕರೆಂಟ್ ಚಾರ್ಜ್ ಬರುತ್ತೆ ಅಂತ ಲೆಕ್ಕ ಹಾಕ್ತಾನಲ್ಲ ಅಕ್ಕ. ನೋಡಕ್ಕ ಯಪ್ಪ ಹೆಂಗೆ ಮಾಡೋಣ ಅನ್ನಿಸ್ತೈತೆ ನನಗಂತೂ ಹೋಗತ್ಲಾಗೆ. ಹೇಳಿದ್ಕೊಂಡು ಹೇಳ್ತಾ ಇದ್ದಾನೆ. ಮೊಬೈಲ್ ಆದ್ರೂ ಒಂದು ಯಾವುದಾದ್ರೂ ಚೆನ್ನಾಗಿರೋದೊಂದು ಫೋನ್ ಕೊಡ್ಸಿ. ಇಲ್ಲ ಮೊಬೈಲ್ ಎತ್ತಾರೆ ಅದ್ರ ಬರೋದು ಅದೇ 7,000 ರೂಪಾಯಿ ಫೋನ್ನ ಬರೋದು ಅದೇ, 50,000 ರೂಪಾಯಿ ಫೋನ್ನ ಬರೋದು ಅದೇನೆ. ನಿಮ್ಗೆ ಎಲ್ಲ ಯಾಕೆ ಅಷ್ಟೊಂದು ರೇಟಿನ ದುಡ್ಡು ಮೊಬೈಲ್ ಯಾಕೆ? ನಾನು ಹೇಳಿದ್ಕೊಂಡು ಹೇಳ್ತಾ ಇದ್ದಾನೆ ಕಣಕ್ಕ, ಹೇಳ್ತಾ ಇದ್ದಾನೆ. ಮನೆಗೆ ಫ್ಯಾನ್ ಆದ್ರೆ ತಗೊಂಬ, ಕೂಲರ್ ಆದ್ರೆ ತಗೊಂಬ, ಏನು ಬೇಡ. ಹೋಗಲ್ಲೆಲ್ಲ ಮರದಡಿ ಕುಕ್ಕ, ಫ್ಯಾನ್ ಗಾಳಿ ಕುಡಿಬಾರ್ದು, ಹೀಟು ಮರದಡಿಗೆ ಹೋಗಿ ಅಲ್ಲೆಲ್ಲ ಕುಕ್ಕೊಂಡು ಹೊಸ ಗಾಳಿ ಕುಡಿ ಅಂತ ಹೇಳ್ತಾನೆ. ಹೇಳಿದ್ಕೊಂಡು ಹೇಳ್ತಾ ಇದ್ದಾನೆ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ. ಅಲ್ಲ ನೀನು ಕೈಯಾಗಳ್ದೆಲ್ಲ ನಾ ಕೊಟ್ಟು ಕುಕ್ಕಣ್ಣಮ್ಮ, ಈಗ ಹಿಂಗೆ ಮಾಡ್ತಾ ಇದ್ದ. ನಾನು ಏನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಅವ್ರಿವಿನಿಂದ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಸ್ವಲ್ಪ ನೀನು ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಹೋಗತ್ತ. ಹಿಂಗೆ ಆಗ್ತಿರ್ಲಿಲ್ಲ. ಅಯ್ಯೋ ಎಷ್ಟು ಎಚ್ಚರಿಕೆಯಿಂದ ಇರ್ತೀಯ. ನಾನು ಎಷ್ಟೇ ಚೆನ್ನಾಗಿರಬೇಕು ಅಂತ ಹೇಳಿ ಅನ್ಕೊಂಡಂಗೆಲ್ಲನ ಚೆನ್ನಾಗಿರೋ ಅಂತಾನಲ್ಲ. ನಾನು ದುಡ್ಡು ಕೊಟ್ಟಿರೋದೇ ಬಂದಿರೋ ದುಡ್ಡು ಇರೋದ್ರಿಂದ ಇವಾಗ ನಾನೇ ಗಂಡಸು ಅಂತ ಮೀಸೆ ತಿರುತ್ತಾ ಇದ್ದಾನೆ. ಇಷ್ಟು ದಿನ ಗಂಡಸಾಗಿರ್ಲಿಲ್ಲ. ಈಗ ನನ್ನ ತಗಳು ದುಡ್ಡು ಇಸ್ಕೊಂಡ್ಮೇಲೆ ಈಗ ಗಂಡಸಾಗ್ಯಾವ ನಿನಗೆ, ಈಗ ಗಂಡಸ್ತಾನ ಅಂಬೋದು ಬಂದೈತಿ. ಹಾಳಾಗುವಾಗ ಅವಳಿಗೆ ತಗೊಂಡೋಗಿ ಕೊಟ್ಟವನಿ ಸುಪ್ಪಿಗೆ. ಆಗ ದರಿದ್ರದ ಅವಳನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಕೈದಾನೆ. ಅವಳು ಮಹಿ ಅಂತ ಹೇಳಿ ಚೆನ್ನಾಗಿ ಮಾತಾಡಿಸ್ತಾಳೆ. ಅದಕ್ಕೆ ಮಾತಾಡಿಸ್ಕೊಂಡು ಚೆನ್ನಾಗಿ ಕೈದಾನೆ. ಹಾಳಾಗಿ ಹೋಗ್ತಾನೆ ಇವನು, ಉದ್ಧಾರ ಆಗಲ್ಲ. ಎಲ್ಲಿ ಗಂಟು ಬಿದ್ದೋ ಏನೋ ಇವನು ಸವಾಸ ಯಾಕಾದ್ರೂ ಮಾಡಿದ್ನೋ ಅನ್ನಿಸ್ತೈತೆ ನನಗೆ ಹೋಗತ್ತೆ. ಇವನಿಗೆ ಇವತ್ತು ನಾವು ಕೈ ಕಾಲಿಡಿ ಅಂತ ಪರಿಸ್ಥಿತಿ ಬಂತಲ್ಲಪ್ಪ ಅಮ್ಮಂಗೆ ಆಗ್ತೈತಿ. ಅಯ್ಯೋ ಎಲ್ಲರೂ ಇಷ್ಟೇ ಕಣಮ್ಮ, ಕೈಯಾಗಳದ್ದು ಒಂದಿಟ್ಟಿರೋ ತಕನ ಕಳ್ಕೊಂಡಿದ್ದೀವಿ ಅಂದರೆ ಯಾರು ಯಾತು ನೋಡಲ್ಲ, ಯಾತು ಬೆಲೆ ಕೊಡಲ್ಲ. ನೀನು ಕೈಯಾಗಳದೆಲ್ಲ ಕಳ್ಕೊಂಡಿರೋ ಅವನಿಗೆ ಸಾಲ ಮಾಡಿಬೇಕಾಗೈತಿ. ನಾನು ಎಷ್ಟೇ ಪ್ರಯತ್ನ ಪಟ್ರು ನಿನ್ನ ಹತ್ರ ಇರೋ ದುಡ್ಡು ಇಸ್ಕೊಂಬಕ್ಕೆ ಆಗ್ತಾಯಿಲ್ಲ. ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ಲಾಗೆ. ದುಡ್ಡು ಕೊಟ್ಬಿಟ್ಟಿದ್ದೀನಿ, ಹೆಂಗೆ ಇಸ್ಕೊಂಬನಪ್ಪ ಇವಾಗ ಅಮ್ಮಂಗೆ ಆಗ್ತೈತೆ. ಇವಾಗ ಏನಾದ್ರು ಜೋರಾಗಿ ಮಾತಾಡಿದರೆ ಅದೇ ಹೋಗ್ಬಿಡ್ತಾನೆ. ಅತ್ಲಾಗ ನಾನು ದುಡ್ಡು ತಗೊಂಡು ಎಸ್ಕೇಪಾದ್ರೆ ಏನು ಮಾಡ್ತೀಯ ಅಮ್ಮಂಗೆ ಆಗೈತೆ. ಹೋಗಿ ಇವತ್ತಂತೂ ನನಗೆ ಎಷ್ಟು ಟೆನ್ಷನ್ ಆಗ್ಬಿಟ್ಟೈತೆ ಅಂದರೆ ಅಷ್ಟು ಟೆನ್ಷನ್ ಆಗ್ಬಿಟ್ಟೈತೆ. ಅದಕ್ಕೆ ಬೇರೆ ರೀತಿಯಲ್ಲೆಲ್ಲ ಹೇಳಿ ನಾನು ಎಷ್ಟೇ ಆ ದುಡ್ಡು ಕಿತ್ಕೋಬೇಕು ಅಂದಂಗೆಲ್ಲ ಸಿಗ್ತಾನೆ ಇಲ್ಲ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾಯಿಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.